ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಹತ್ತಿಕುಣಿ ನಾಡ ಕಚೇರಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಅರ್ಜಿಗಳನ್ನು ಅನಾವಶ್ಯಕವಾಗಿ ತಿರಸ್ಕರಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅರಕೆರೆ ಗ್ರಾಮ 1 ಕೇಂದ್ರದ ಆಪರೇಟರ್ ಸಿದ್ದು ಪೂಜಾರಿ ಅವರು ಸಾರ್ವಜನಿಕರ ಪರವಾಗಿ ಸಲ್ಲಿಸಿದ ಹಲವು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಹಾಗೂ ಸಾಮಾಜಿಕ ಭದ್ರತಾ ಪಿಂಚಣಿ ಅರ್ಜಿಗಳನ್ನು ಯಾವುದೇ ಸಮರ್ಪಕ ಕಾರಣವಿಲ್ಲದೆ ಪದೇ ಪದೇ ತಿರಸ್ಕರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಈ ಹಿಂದೆ ಸುಮಾರು 6 ಅರ್ಜಿಗಳು ಅನಾವಶ್ಯಕವಾಗಿ ತಿರಸ್ಕೃತವಾಗಿದ್ದಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಈ ರೀತಿ ಆಗುವುದಿಲ್ಲ ಅಂತ ಹೇಳಿದ್ರು ಕೂಡ ಬಳಿಕ ಖಾನಾಹಳ್ಳಿ ಗ್ರಾಮದ 2 ಅರ್ಹ ಫಲಾನುಭವಿಗಳ ಅರ್ಜಿಗಳನ್ನು ಮತ್ತೆ ತಿರಸ್ಕರಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ ಬಳಿಕ ಹತ್ತಿಕುಣಿ ಉಪ ತಹಸೀಲ್ದಾರರು ದೂರವಾಣಿ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿನ್ನ ಕಲಾಸ್ ಮಾಡ್ತೀನಿ, ನೀನು ಇರಬೇಕಾ ಇಲ್ಲ ನಾನು ಇರಬೇಕು ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸಿದ್ದು ಪೂಜಾರಿ ಆರೋಪಿಸಿದ್ದಾರೆ. ಇದಲ್ಲದೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತ ಸುಳ್ಳು ಪ್ರಕರಣ ದಾಖಲಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಎಂದು ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಲ್ಲಪ್ಪ ಸಿದ್ದಪ್ಪ? ರೇ ಎಲ್ಲಿದ್ದೊಲೆ? ಎಲ್ಲಿದ್ದಿ? ಯಾದಗಿರಿ. ಎಲ್ಲಿದ್ದಿ ಕರೆಕ್ಟಾಗಿ ಹೇಳು ಅಡ್ರೆಸ್. ಯಾದಗಿರಿಗೆ ನೋಡ್ರಿ. ಎಲ್ಲಿದ್ದೆವು ಅಣ್ಣ? ಯಾಕ್ರಿ? ನಿನ್ನ ಬರೆದ ಜರ ಒಂದು ಸ್ವಲ್ಪ ಕೇಳೋದ, ಒಂದು ಸ್ವಲ್ಪ ಇದು ಹಾಕಲ್ಕತ್ತಿದ್ದಿ. ಏನ್ರಿ? ಈಗ ಎಲ್ಲಿದ್ನಿ? ಅರಕೆರೆದಾಗ ಇದ್ದಿ? ಎಲ್ಲಿದ್ದಿ ಹೇಳು ಕರೆಕ್ಟಾಗಿ. ಇಲ್ಲ ಏನು ಹಾಕಲ್ಲ ಹೇಳ್ರಿ. ಮತ್ತೇನು ಮತ್ತೆ ಹಾಕಿದತ್ತಲ್ಲ? ಯಾವ್ದ್ರಿ? ಡಿ ಸಿ ಆಫೀಸ್ದಾಗ ಏನೋ ಹಾಕಿದತ್ತಲ್ಲ? ಟಿ ಸಿ ಆಫೀಸ್ದಾಗ? ಹಾಂ, ಟಿ ಸಿ ಆಫೀಸಿಗೆ ಏನು ಹಾಕ್ಯದ್ರಿ? ನೀ ಏನು ಹಾಕಿದೇನು? ಇಲ್ಲ ರೀ, ಏನು ಹಾಕ್ಯದ ಹೇಳ್ರಿ. ಎಲ್ಲಿದ್ದುಲೇ? ಸೀದಾ ಮಾತಾಡ್ರಿ ಸರ್. ನಾ ಸೀದಾನೇ ಮಾತಾಡ್ತೀನಿ ಮಗನೇ, ಹಿಡ್ಕೊಂಡೆ ಹೋಯ್ತೀನಿ. ಏನ ಹಿಡ್ಕೊಂಡೆ ಹೋಯ್ತೀನಿ, ಆಟ ಸಲಿಸಿಲ್ಲ. ಈಗ ಎಲ್ಲಿದ್ದು ಹೇಳು. ಇಲ್ರಿ, ನಾ ನಿಮಗೆ ಸೀದಾ ಮಾತಾಡ್ರಿ. ಮಗನೇ ಬಾಯಿ ಬಂದ ಮಾತಾಡ್ತಾರಲ್ಲ ಯಾಕೆ? ನೀ ಎಲ್ಲಿದ್ದು ಹೇಳು, ಅಲ್ಲಿಗೆ ಬರ್ತೀನಿ ನಾ. ಇಲ್ಲ ರೀ, ಎಲ್ಲಿ ಬರಕತ್ತೀರಿ ನೀವು? ಮಾತಾಡ್ರಿ, ಯಾರು ಹೇಳ್ರಿ. ನೀ ಏನು ವಿಷಯ ಬೇಕಲ್ಲ, ಎಲ್ಲಿದ್ದೀಗ? ಸುಮ್ಮನೆ ಎಲ್ಲಿದ್ದಿಲ್ಲ ಅಂತಂದ್ರೆ ಅರ್ಥ ಏನದು? ಈಗ ಎಲ್ಲಿದ್ದು? ಇಲ್ಲ ರೀ ಸರ್, ನಾ ಯಾದಗಿರಿಗಿನ್ ಹೇಳ್ರಿ. ಏನಾಗಬೇಕಾಯ್ತು ಏನಿಲ್ಲ ಹೇಳ್ರಿ. ಯಾವ ಪೊಸಿಷನ್ದಾಗ ಇದ್ದಿ? ಎಲ್ಲಿದ್ದಿ? ಇಲ್ಲ, ನಾವು ಯಾವ ಪೊಸಿಷನ್ದಾಗ ಇರ್ಲಕ್ಕ ರೀ ಸರ್, ನೀವು ಹೇಳ್ರಿ. ಏಯ್ ಮಗನೇ, ಗುಲ್ಬರ್ಗ ಕಟ್ಕೊಂಡು ಹೋಯ್ತೀನಿ ನಿನಗೆ, ಅಡ್ಡ ಸಲಿಸಿಲ್ಲ. ಹ್ಞೂ ಹೋಗೋದು ರಿಪೋರ್ಟ್ ಹಾಕ್ತಿ ಮಗನೇ. ಏನು ರೀ? ರಿಪೋರ್ಟ್ ಹಾಕ್ತಿ, ಡಿ ಸಿ ಆಫೀಸ್ಗೆ ಹೋಗಿ ರಿಪೋರ್ಟ್ ಹಾಕ್ತಿ. ಹಾಕಿ ನೋಡಮ್. ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಮಗನೇ. ಹ್ಞೂ ಎಲ್ಲಿದ್ದಲೇ? ಎಲ್ಲಿದ್ದಿ? ಇಲ್ಲ ಯಾದಗಿರಿಗೇನು ರೀ, ನೀವೆಲ್ಲಿ ಹೇಳ್ರಿ? ನಾ ಇಲ್ಲಿ ವಿಧಾನಸೌಧ ಬಳಿ ಇದ್ದೀನಿ. ವಿಧಾನಸೌಧ ಇಲ್ಲಿ ಯಾದಗಿರಿನ್ಯಾಗ. ಹಾಂ ಏನಾಗಬೇಕಾಗಿತ್ತು ರೀ? ನಿನ್ನ ಬಳಿ ಜರ ಕೆಲಸ ಅದ. ಅಲ್ಲ, ಏನು ಕೆಲಸ ಅದ ಹೇಳ್ರಿ. ಜರ ಕೆಲಸ ಮಗನೇ. ಸೀದಾ ಮಾತಾಡ್ರಿ ಸರ್, ಜಾಸ್ತಿ ಐತಿ ನಿಮ್ದು. ಸೀದಾ ಮಾತಾಡು, ಕೇಳು. ಹಾಂ, ನೀ ಎಲ್ಲಿದ್ದೀಗ? ನಾವು ಯಾದಗಿರಿಗೆ ಇದ್ದೀವಿ ರೀ ಸರ. ಹೇಳ್ರಿ, ಏನಾಗಬೇಕಾಗಿತ್ತು, ಏನು ವಿಷಯ? ಸುಮ್ಮನೆ ಹೇಳ್ರಿ, ಸುಮ್ಮನೆ ರೆಕಾರ್ಡಿಂಗ್ ಮಾಡಕತ್ತೀನಿ ಅದು ಮಾಡತ್ತೀನಿ. ನೀ ರೆಕಾರ್ಡಿಂಗ್ ಮಾಡ್ಕೊ ನೀ. ಹಾಂ, ನೀ ರೆಕಾರ್ಡಿಂಗ್ ಮಾಡ್ಕೊ ನೀ. ಅಂಥವಿದ್ದು ನನಗೆ ಗೊತ್ತದ. ಹಾಂ ಹೌದಿಲ್ಲ? ಏನು ಎಂತ ಏನು ಗೊತ್ತಾಗ್ತದೆ? ನಿನ್ನ ಹೆಣತಿ ನಾನು ಹೇಳ ಅವ್ರು ಎಲ್ಲೇನು ಇರ್ಲಕ್ರಿ, ನಿಮ್ಗೆ ಅಲ್ಲೆಲ್ಲ ಕೇಳ್ಕೊಂಡಿನ. ಹಾಂ, ಅಲ್ಲೆಲ್ಲ ಕೇಳ್ಕೊಂಡಿನಿ. ಹಾಂ, ಈಗ ಎಲ್ಲಿದ್ದೀನಿ? ಇಲ್ಲ ಹೇಳ್ರಿ, ಏನು ಸಮಾಚಾರ ಹೇಳ್ರಿ. ಎಲ್ಲಿದ್ದೋಲೆ? ನೀ ರಿಪೋರ್ಟ್ ಕೊಡು. ನೀ ಯಾರಿಗೆ ಕೊಡ್ತಿ ನೋಡು ಕೊಡು. ಹಾಂ, ನೀ ಯಾರಿಗೆ ಕೊಡ್ತಿ ನೋಡು ಕೊಡು. ಹಾಂ ರೀ, ಮಾಡ್ತೀನಿ ನೀನು. ಆಯ್ತು. ನೀರು ಇರ್ಬೇಕು ಒಂದು, ಭೂಮಿ ಮ್ಯಾಗ ನಾರು ಇರ್ಬೇಕು ಒಂದು. ಹೌದು ರೀ, ಆಯ್ತು. ಹಾಂ, ಆಯ್ತು. ಈಗ ಎಲ್ಲಿದ್ದು ಹೇಳು. ಆಯ್ತು. ಎಲ್ಲಿದ್ದೋಲೆ? ಆಯ್ತು ಹೇಳಿ ಸರ್. ನಾವೇನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ. ಊಟ ಎಲ್ಲಿದ್ದಿಲ್ಲ ಮತ್ತು ಊಟ ಎಷ್ಟು ಮಾತಾಡ್ತೀರಿ? ಏನೋ ಕೇಳ್ಕತ್ತೀನಿ. ನೀ ಏನು ಕೇಳ್ತೀರಿ?
ನನಗೆ ಮತ್ತೆ ಅಟ್ರಾಸಿಟಿ ಅಲೆ ಅಂತ ಬೈತಿ ನನಗೆ ಹಾಂ ಒಲೆ ಅಂತ ಬೈತಿ ಒಲೆ ಅಂತ ಬೈತಿ ಏನು ತಿಳ್ಕೊಂಡಿಲ್ಲ ಎಲ್ಲಿದ್ದಿ ಅಣ್ಣ ಎಲ್ಲಿ ಹೇಳ್ರಿ ಸರ್ ಏನ ಎಲ್ಲಿ ಅಣ್ಣ ಇಲ್ಲ ಎಲ್ಲೇನಿಲ್ರಿ ಹೇಳ್ರಿ ನೀವು ಯಾರು ಉಪ ತಹಸೀಲ್ದಾರ್ ಏನ ಹತ್ತಿಕೊಂಡು ಏನ್ರಿ ಹೌದು ರೀ ಹಾಂ ಹೌದು ರೀ ಏನು ಬಾಯಿ ಹಂಗೆ ಅಂತ ಮಾತಾಡೋದು ನೀವು ಎಲ್ಲಿದ್ದೀರಿ ಈಗ ಇಲ್ಲ ರೀ ಒಬ್ಬ ಸಾರ್ವಜನಿಕ ಯಾವ ಥರ ಮಾತಾಡ್ಕೊಂಬುದು ಗೊತ್ತಿಲ್ಲ ನಿಮ್ಗೆ ಏಯ್ ನೀವು ಎಲ್ಲಿದ್ದೀರಿ ಈಗ ಇಲ್ಲ ನಾವು ಎಲ್ಲೇನಿರ್ಲಿ ನಿಮ್ಗೆ ಎದಕ್ಕೆ ಬೇಕು ಕೇಳ್ರಿ ಅದು ಹೇಳ್ರಿ ನನಗೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಗ್ರಾಮ ಒನ್ ಕೇಂದ್ರಗಳ ಮೇಲಿನ ನಂಬಿಕೆ ಕುಸಿತಾ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧೀಕ್ಷಕರು ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.